ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RSCARPREMIUM ಯೂಟ್ಯೂಬ್ ಚಾನಲ್. ಬೈ RSCARPREMIUM ಅಲ್ಲಿ ಬೇಜಾಂತರ ಆಕ್ಸೆಸರೀಸ್ ಇರುತ್ತೆ ಅಂತ ಹೇಳ್ತಾನೆ ಇರ್ತೀರಾ. ಕರೆಕ್ಟ್. ಸೊ ಕ್ರೇಜಿ ಆಗಿರೋ, ಟ್ರೆಂಡಿ ಆಗಿರೋ 60x60 ಎಲ್ಲರೂ ಯೂಸ್ ಮಾಡೋ ಥರ ಖುಷಿಯಾಗಿರೋ ಪ್ರಾಡಕ್ಟ್ ಬಗ್ಗೆ ಇವತ್ತು ನೀವು ಹೇಳ್ಬೇಕು ಬ್ರೋ. ಲೆಟ್ಸ್ ಗೋ. ವೈ ಆಕ್ಟೋಕೋರ್ ಪ್ರೊಸೆಸರ್? ಫೋನ್ ಕಂಪ್ಲೀಟ್ ಡೇಟಾನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೀವು ಕ್ವಾಡ್ ಕೋರ್ ಪ್ರೊಸೆಸರ್ ಎಲ್ಲ ಮಾಡಿದ್ರೆ ಸಿಸ್ಟಮ್ ತುಂಬಾ ಸ್ಲೋ ಆಗುತ್ತೆ. ನನಗೆ GPS ಲೊಕೇಶನ್ ನೋಡಬೇಕು ಮತ್ತೆ ಯೂಟ್ಯೂಬ್ ಸಾಂಗ್ಸ್ ಪ್ಲೇ ಮಾಡಬೇಕು ಅಂತ ಅನ್ಕೊಳ್ಳಿ, ಆಗೇನ್ ಮಾಡೋದು? ಸೊ ಈ ಬುಕ್ ನ ನೀವು ಪ್ರೆಸ್ ಮಾಡಿದ್ರೆ ನೀವು ಸಾಂಗ್ ನು ಯೂಸ್ ಮಾಡಬಹುದು, ಮ್ಯಾಪ್ಸ್ ನು ಯೂಸ್ ಮಾಡಬಹುದು ಬ್ರೋ. RSCARPREMIUM ಆಂಡ್ರಾಯ್ಡ್ ಸಿಸ್ಟಮ್ ಏನಕ್ಕೆ ಬೆಟರ್ ಅಂತ? ಮೇಜರ್ಲಿ ನಾವು ಟಾಪ್ ಅಂಡ್ ಪ್ರೊಸೆಸರ್ ಯೂಸ್ ಮಾಡ್ತೀವಿ, ಲೈಕ್ ಇಂಟೆಲ್ ಚಿಪ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ PX5 ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡ್ತೀವಿ. ಈ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಡಿಫ್ರೆಂಟ್ ಸೈಜಸ್ ಎಲ್ಲ ಬರುತ್ತಾ ಬ್ರೋ? ನಿಮಗೆ 7 ಇಂಚಸ್, 9 ಇಂಚಸ್, 10 ಇಂಚಸ್. ಈ ಆಂಡ್ರಾಯ್ಡ್ ಸಿಸ್ಟಮ್ ನ ಚೇಂಜ್ ಮಾಡಾದ್ಮೇಲೆ ವಿಲ್ ದಟ್ ಹ್ಯಾಂಪರ್ ದಟ್ ಮ್ಯೂಸಿಕ್ ಸಿಸ್ಟಮ್? ಮೋಸ್ಟ್ಲಿ DSP ಬರುತ್ತೆ ಬ್ರೋ, ಇಲ್ಲಾಂದ್ರೆ ಹೈಫೈ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಆಗ್ತಿರುವಂತಹ ವಿಷಯ ವೈರ್ಲೆಸ್ ಕಾರ್ ಪ್ಲೇ ಮತ್ತು ವೈರ್ಲೆಸ್ ಆಂಡ್ರಾಯ್ಡ್ ಆಟೋ. ಸೊ ಅದು RSCARPREMIUM ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಸಿಗುತ್ತಾ? ಕರೆಕ್ಟ್ ಬ್ರೋ, 100% RSCARPREMIUM ಅಲ್ಲಿ ಸಿಗುತ್ತೆ. ನಿಮಗೆ ವೈರ್ಲೆಸ್ ಕಾರ್ ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ವಿತ್ ಆಕ್ಟೋಕೋರ್ ಪ್ರೊಸೆಸರ್ ಅಲ್ಲಿ ಮಾಡ್ತೀವಿ ಬ್ರೋ. ವೈ ಆಕ್ಟೋಕೋರ್ ಪ್ರೊಸೆಸರ್? ಯಾಕಂದ್ರೆ ಬಿಕಾಸ್ ಇವಾಗ ನಿಮ್ಮ ಫೋನ್ ಕಂಪ್ಲೀಟ್ ಡೇಟಾನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಸಿಸ್ಟಮ್ಗೆ. ಸೊ ನೀವು ಕ್ವಾಡ್ ಕೋರ್ ಪ್ರೊಸೆಸರ್ ಎಲ್ಲ ಮಾಡಿದ್ರೆ ಸಿಸ್ಟಮ್ ತುಂಬಾ ಸ್ಲೋ ಆಗುತ್ತೆ ಆಫ್ಟರ್ 1-2 ಮಂತ್ಸ್. ಸೊ ಜೆನ್ಯೂನ್ ಆಗಿ ನೀವು ಆಕ್ಟೋಕೋರ್ ಪ್ರೊಸೆಸ್ ಮಾಡಿದ್ರೆ ನಿಮಗೆ ಡ್ಯೂರಬಲ್ ಬರುತ್ತೆ ಅಂಡ್ ಫಾಸ್ಟ್ ಇರುತ್ತೆ ಬ್ರೋ. ಓಕೆ. ಅಂಡ್ ತುಂಬಾ ಜನಕ್ಕೆ ಇರುವಂತಹ ಒಂದು ಡೌಟ್ ಏನು ಅಂತಂದ್ರೆ ಬ್ರೋ, ಈ ಆಂಡ್ರಾಯ್ಡ್ ಸಿಸ್ಟಮ್ ಅಂತ ಅಂದ್ರೆ ಇಟ್ ಈಸ್ ಸ್ಪೆಸಿಫಿಕ್ ಟು ಆಂಡ್ರಾಯ್ಡ್ ಅಂತ, ಅದು ಐಫೋನ್ಗೆ ಕೂಡ ಸ್ಪೆಸಿಫಿಕ್ ಆಗಿರುತ್ತಾ, ಸಿಂಕ್ ಆಗುತ್ತಾ? ಬ್ರೋ ಐಫೋನ್ಗೆ ಅದೇ ಕಾರ್ ಪ್ಲೇ ಇದೆಯಲ್ಲ ಬ್ರೋ, ಸೊ ಡೈರೆಕ್ಟ್ ಆಗಿ ನಾವು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಮಾಡಿಸ್ಬಿಟ್ರೆ ಡೈರೆಕ್ಟ್ ಆಗಿ ವೈರ್ಲೆಸ್ ಆಗಿ ಕಾರ್ ಪ್ಲೇ ಕನೆಕ್ಟ್ ಆಗಿಬಿಡುತ್ತೆ ಬ್ರೋ. ಓಕೆ. ಅಂಡ್ ಡೈಲಿ ನಾವುಗಳಂತೂ ಈ ಜನರೇಷನ್ ಅಲ್ಲಿ ಅಪ್ಡೇಟ್ ಆಗ್ತಾನೆ ಇದೀವಿ, ಅಂಡ್ ಆಂಡ್ರಾಯ್ಡ್ಗೆ ಕೂಡ ಅಪ್ಡೇಟ್ಸ್ ಬೇಕಾಗುತ್ತೆ. ಕರೆಕ್ಟ್. ಸೊ ಆಂಡ್ರಾಯ್ಡ್ ಸಿಸ್ಟಮ್ಗೆ RSCARPREMIUM ಅಲ್ಲಿ ಅಪ್ಡೇಟ್ ಸಿಗುತ್ತಾ? ಬ್ರೋ ಸಿಗುತ್ತೆ ಬ್ರೋ, ಫರ್ಮ್ವೇರ್ ಅಪ್ಡೇಟ್ ನಾವು ಎವ್ರಿ ಇಯರ್ ಒನ್ಸ್ ಕೊಡ್ತೀವಿ ಬ್ರೋ ಫಾರ್ ಈಚ್ ಮಾಡೆಲ್ಗೆ. ಸೊ ದಟ್ ನೀವು ನಮ್ಮ ಸ್ಟೋರ್ಗೆ ಬಂದ್ರೆ ನಾವು ಆಟೋಮ್ಯಾಟಿಕ್ಲಿ ಅಪ್ಗ್ರೇಡ್ ಮಾಡಿಸ್ಕೊಡ್ತೀವಿ ಬ್ರೋ. ಅಪ್ಗ್ರೇಡ್ ನೀವೇ ಮಾಡಿಸ್ಕೊಡ್ತೀವಿ. ಅಂಡ್ ವಾರಂಟಿ ಪೀರಿಯಡ್ ಮುಗಿದ್ಮೇಲೂ ಕೂಡ ಅದು ಅಪ್ಗ್ರೇಡ್ ನಾವು ಫ್ರೀ ಆಗಿ ಮಾಡಿಸ್ಕೊಡ್ತೀವಿ ಬ್ರೋ. ಬೈ ಈ ಗೂಗಲ್ ಮ್ಯಾಪ್ಸ್ ಏನೋ ಸೂಪರ್ ಆಗಿ ವರ್ಕ್ ಆಗ್ತದೆ, ಬಟ್ ಇದಕ್ಕೆ ನಾವಿರೋ ಕರೆಂಟ್ ಲೊಕೇಶನ್ ಹೆಂಗ್ ಗೊತ್ತಾಗುತ್ತೆ ಬ್ರೋ? ಇದು ಒಳಗಡೆ GPS ಡಿವೈಸ್ ಅಂತ ಬರುತ್ತೆ ಅಂಡ್ ಇನ್ಬಿಲ್ಡ್ ಅಲ್ಲಿ GPS ಚಿಪ್ ಸೆಟ್ ಇರುತ್ತೆ ಬ್ರೋ. ಸೊ ಅದರಿಂದ ನಿಮ್ ಕರೆಂಟ್ ಲೊಕೇಶನ್ ತಗೊಳುತ್ತೆ. ಸೊ ಇವಾಗ ನೀವು ಸರ್ಚ್ ಮಾಡಿದ್ರೆ ಶ್ರೀರಂಗಪಟ್ಟಣ ಅಂತ ಪಟ್ನಾ. ಸೊ ಇಲ್ಲಿ ಇವಾಗ ನೋಡ್ತಿದ್ದೀರಲ್ಲ, ಈ ಪಾಯಿಂಟ್ ನ ನೀವು ಟಚ್ ಮಾಡಿದ್ರೆ ನಿಮ್ ಕರೆಂಟ್ ಲೊಕೇಶನ್ ನ ತಗೊಂಡು ಹೋಗುತ್ತೆ. ದೆನ್ ಮೊಬೈಲ್ ತರಾನೇ ನೀವು ಡೈರೆಕ್ಷನ್ ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಸಿಗ್ಬಿಡುತ್ತೆ. ಫ್ರಮ್ ಸ್ಟಾರ್ಟ್ ಪೊಸಿಷನ್ ಡೆಸ್ಟಿನೇಷನ್ ಸಿಗ್ಬಿಡುತ್ತೆ ಬ್ರೋ. ಬೈ ಈ GPS ಡಿವೈಸ್ ನಮ್ ಕಾರ್ನ ಟ್ರ್ಯಾಕ್ ಮಾಡುತ್ತಾ? ಇಲ್ಲ ಬ್ರೋ, ಈ GPS ಬಂದ್ಬಿಟ್ಟು ನಿಮ್ಗೆ ಕರೆಂಟ್ ಲೊಕೇಶನ್ ನ ತಗೊಳುತ್ತೆ. ನಿಮ್ಗೆ GPS ಬೇಕಂದ್ರೆ ದೆನ್ ನಿಮ್ಗೆ ಸೆಪರೇಟ್ ಡಿವೈಸ್ ಬರುತ್ತೆ, ಅದರಲ್ಲಿ ನೀವು ಸೆಪರೇಟ್ ಸಿಮ್ ಸ್ಲಾಟ್, ಸೆಪರೇಟ್ ಆಪ್ ಬರುತ್ತೆ, ಅದರಿಂದ ನೀವು ಯೂಸ್ ಮಾಡ್ಕೊಳ್ಬೇಕು. ಬಟ್ ಇದರಲ್ಲಿ ಟ್ರ್ಯಾಕಿಂಗ್ ಇಲ್ಲ, ಓನ್ಲಿ ಕರೆಂಟ್ ಪಾಯಿಂಟ್ ಡೆಸ್ಟಿನೇಷನ್ ಪಾಯಿಂಟ್ ನ ಮಾಡಿಸ್ಬೋದು ಬ್ರೋ. ಈಗ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ನನ್ನ ಗರ್ಲ್ ಫ್ರೆಂಡ್ ಜೊತೆಗೆ ಲಾಂಗ್ ಡ್ರೈವ್ ಹೋದಾಗ ಸಾಂಗ್ಸ್, FM, ಫಿಲಮ್ ಎಲ್ಲ ನೋಡ್ಬೋದಾ ಬ್ರೋ? ಬ್ರೋ, ನೀವು RSCARPREMIUM ಸಿಸ್ಟಮ್ಸ್ ಅಲ್ಲಿ ನಿಮ್ಗೆ ಪ್ಲೇ ಸ್ಟೋರ್ ಸಿಗುತ್ತೆ. ಪ್ಲೇ ಸ್ಟೋರ್ ಅಲ್ಲಿ ನೀವು Amazon ಪ್ರೈಮ್ ಆಗಿರ್ಲಿ, ಯೂಟ್ಯೂಬ್ ಆಗಿರ್ಲಿ, ಹಾಟ್ಸ್ಟಾರ್ ಎಲ್ಲಾನು ನೋಡ್ಬೋದು ಬ್ರೋ. ವಾವ್, ಕ್ರೇಜಿ ಬ್ರೋ. ಆಮೇಲೆ ಈಗ ನನ್ಗೆ ಇಷ್ಟ ಆಗಿರೋ ಫಿಲಮ್ ಸಾಂಗ್ಸ್ ಬಂತು ಅಂತ ಅನ್ಕೊಳ್ಳಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ನೋಡ್ತಿರ್ಬೋದಾ? ಕರೆಕ್ಟ್ ಬ್ರೋ, ನಿಮ್ಗೆ ಪೆನ್ ಡ್ರೈವ್ ಆಪ್ಷನ್ ಕೊಟ್ಟಿರ್ತೀವಿ. ಸೊ ಪೆನ್ ಡ್ರೈವ್ ಅಲ್ಲಿ ಹಾಕ್ಸ್ಬಿಟ್ರೆ ನಿಮ್ಗೆ ಇಂಟರ್ನಲ್ ಸ್ಟೋರೇಜ್ ಮಿನಿಮಮ್ 16 GB ಇಂದ 128 GB ತನಕ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಕಾಪಿ ಮಾಡಿಸ್ಕೊಂಡು ಅಲ್ಲಿ ಇಟ್ಕೊಂಡು ಅಲ್ಲಿಂದಾನೆ ಪ್ಲೇ ಮಾಡಿಸ್ಬೋದು ಬ್ರೋ. ಅಂದ್ರೆ ನಾಳೆನೇ ನನ್ನ ಗರ್ಲ್ ಫ್ರೆಂಡ್ ಲಾಂಗ್ ಡ್ರೈವ್ ಹೋಗ್ತೀನಿ ಬ್ರೋ. ಈಗ ಈ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಅಟ್ ದ ಸೇಮ್ ಟೈಮ್ ನಂಗೆ GPS ಲೊಕೇಶನ್ ನೋಡ್ಬೇಕು ಮತ್ತೆ ಯೂಟ್ಯೂಬ್ ಅಲ್ಲಿ ಸಾಂಗ್ಸ್ ಪ್ಲೇ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಆಗೇನ್ ಮಾಡೋದು? ಬ್ರೋ, ಇವಾಗ ನಮ್ಮ RSCARPREMIUM ಅಲ್ಲಿ ನಿಮ್ಗೆ 2 ಆಪ್ಷನ್ಸ್ ಕೊಡ್ತೀವಿ. ನೀವು ಯೂಟ್ಯೂಬ್ ನ ಯೂಸ್ ಮಾಡಬಹುದು, ಗೂಗಲ್ ಮ್ಯಾಪ್ ನ ಸೈಮಲ್ಟೇನಿಯಸ್ಲಿ ಯೂಸ್ ಮಾಡಬಹುದು. ಸೊ ಇವಾಗ ನೋಡ್ತಿದ್ರಲ್ಲ, ಇಲ್ಲಿ ಒಂದು ಫಂಕ್ಷನ್ ಇದೆ ನೋಡಿ, ಬಾಕ್ಸ್ ತರ ಬುಕ್ ತರ ಬರುತ್ತೆ. ಸೊ ಈ ಬುಕ್ ನ ನೀವು ಪ್ರೆಸ್ ಮಾಡಿದ್ರೆ ನೀವು ಸಾಂಗ್ ನು ಯೂಸ್ ಮಾಡಬಹುದು, ಮ್ಯಾಪ್ಸ್ ನು ಯೂಸ್ ಮಾಡಬಹುದು ಬ್ರೋ. ಸೊ ಡ್ರೈವಿಂಗ್ ಟೈಮ್ ಅಲ್ಲಿ ನಿಮ್ಗೆ ಎಂಟರ್ಟೈನ್ಮೆಂಟ್ ನು ಯೂಸ್ ಮಾಡಬಹುದು, ಅಲಾಂಗ್ ವಿತ್ ದಟ್ ನಿಮ್ದು ಟ್ರಾವೆಲಿಂಗ್ ನು ಮ್ಯಾಪ್ಸ್ ತೋರಿಸುತ್ತೆ ಬ್ರೋ. ಓಕೆ, ದಿಸ್ ಇಸ್ ಮೋರ್ ಲೈಕ್ ಎ ಸ್ಪ್ಲಿಟ್ ಸ್ಕ್ರೀನ್. ಕರೆಕ್ಟ್ ಬ್ರೋ, ಎರಡು ವರ್ಕ್ ಆಗ್ತಿರುತ್ತೆ. ವಿಡಿಯೋನು ಪ್ಲೇ ಆಗುತ್ತೆ ಅಂಡ್ ಹಾಗೆ ನಿಮ್ಗೆ ಇದು ಬೇಕಂದ್ರೆ ಮಾಡಿಸ್ಬೋದು. ಎಕ್ಸಾಂಪಲ್ ಇವಾಗ ಯೂಟ್ಯೂಬ್ ಇದೆ ಅಲ್ಲ, ಯೂಟ್ಯೂಬ್ ನೀವು ಪ್ಲೇ ಮಾಡಿಸಿ ದೆನ್ ಅಗೇನ್ ಮ್ಯಾಪ್ಸ್ ಯೂಸ್ ಮಾಡಿದ್ರೆ ಮಾಡಿಸ್ಬೋದು ಬ್ರೋ. ಬೈ ಈಗ ನಮ್ಮ ಆಡಿಯನ್ಸ್ಗೆಲ್ಲ ಒಂದು ಬೇಸಿಕ್ ಕ್ವಶನ್ಸ್ ಇದ್ದೇ ಇರುತ್ತೆ, ಅದೇನಂತ ಅಂದ್ರೆ ಡಿಫಾಲ್ಟ್ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಮಾರ್ಕೆಟಲ್ಲಿ ಸಿಗೋ ಥರ ಆಂಡ್ರಾಯ್ಡ್ ಸಿಸ್ಟಮ್ ಅಂಡ್ RSCARPREMIUM ಆಂಡ್ರಾಯ್ಡ್ ಸಿಸ್ಟಮ್, ಅದೆರಡಕ್ಕಿಂತ RSCARPREMIUM ಆಂಡ್ರಾಯ್ಡ್ ಸಿಸ್ಟಮ್ ಏನಕ್ಕೆ ಬೆಟರ್ ಅಂತ?
ಬ್ರೋ RSCAR ಪ್ರೀಮಿಯಂ ಆಂಡ್ರಾಯ್ಡ್ ಸಿಸ್ಟಮ್ ಅಂದ್ಬಿಟ್ಟು ನಿಮಗೆ ಮಲ್ಟಿಪಲ್ ವೇರಿಯಂಟ್ಸಲ್ಲಿ ಬರುತ್ತೆ ಬ್ರೋ. ಸೊ ಮೇಜರ್ಲಿ ನಾವು ಟಾಪ್ ಎಂಡ್ ಪ್ರಾಸೆಸರ್ ಯೂಸ್ ಮಾಡ್ತೀವಿ, ಲೈಕ್ ಇಂಟೆಲ್ ಚಿಪ್ ಯೂಸ್ ಮಾಡ್ತೀವಿ, ಇಲ್ಲಾಂದರೆ PX5 ಪ್ರಾಸೆಸರು. ನಮ್ಮ ಶೇರ್ ಬಾಕ್ಸ್ ಎಲ್ಲ ತೊಗೊಂಡ್ರೆ ನಾವು ಸ್ನ್ಯಾಪ್ಡ್ರ್ಯಾಗನ್ ಪ್ರಾಸೆಸರ್ ಯೂಸ್ ಮಾಡ್ತೀವಿ. ಸೊ 90% ಆಫ್ ದ ಮಾರ್ಕೆಟಲ್ಲಿ ಆ ಕ್ವಾಲಿಟಿ ಚಿಪ್ ಸೆಟ್ ಬರಲ್ಲ. ಸೇಮ್ ಥಿಂಗ್ ಲೈಕ್ ಫೋನ್ ನಿಮ್ಗೆ 10,000ಅಲ್ಲಿ ಸಿಗುತ್ತೆ 90,000 ಅಗೇನ್ ಬೇಸಿಕ್ಲಿ ಆನ್ ದ ಚಿಪ್ ಸೆಟ್. ಸೊ ಅದೇ ಥರನೇ ಆಂಡ್ರಾಯ್ಡ್ ಸಿಸ್ಟಮಲ್ಲಿ ನಿಮಗೆ ಹೈ ಕ್ವಾಲಿಟಿ ಬೇಕಂದರೆ ಹೈ ಎಂಡ್ ಚಿಪ್ ಸೆಟ್ ಬರುತ್ತೆ ಬ್ರೋ. ಸೊ ನೀವು ಹೇಳ್ತಿರೋ ಪ್ರಕಾರ ಚಿಪ್ಸೆಟ್ಟು ಡಿಫಾಲ್ಟ್ ಸಿಸ್ಟಮ್ ಆ್ಯಂಡ್ ಮಾರ್ಕೆಟಲ್ಲಿ ಸಿಗ್ತಿರೋ ಆಂಡ್ರಾಯ್ಡ್ ಸಿಸ್ಟಮ್ಸ್ಗಿಂತ RSCAR ಪ್ರೀಮಿಯಂ ಬೆಟರ್ ಆಗಿದೆ 100%. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಪ್ರೈಸಿಂಗ್, ಈಗ ಅಲ್ಲಿ ಇನ್ನೂ ಬೆಟರ್ ಆಗಿದೆ, ಇಲ್ಲಿ ಇನ್ನೂ ಬೆಟರ್ ಆಗಿದೆ ಅಂತೆಲ್ಲ ಇರುತ್ತೆ. ಕರೆಕ್ಟ್. ಸೊ ಆ ಥರ ಕಂಪೇರ್ ಮಾಡಿದ್ರೆ ವಾಟ್ ಈಸ್ ದ ಪ್ರೈಸಿಂಗ್ ಆಫ್ RSCAR ಪ್ರೀಮಿಯಂ ಆಂಡ್ರಾಯ್ಡ್ ಸಿಸ್ಟಮ್? ಬ್ರೋ ನಿಮಗೆ ಬೇಸಿಕ್ ಆಗಿ ಆಂಡ್ರಾಯ್ಡ್ ಸಿಸ್ಟಮ್ ನಿಮಗೆ 12ಇಂದಾನೆ ಸ್ಟಾರ್ಟ್ ಮಾಡ್ತೀವಿ ಬ್ರೋ. ಇನ್ನೂ ಕಡಿಮೆ ಬೇಕಂದ್ರೆ ಇನ್ನೂ ಕಡಿಮೆ ನೋಡ್ಬೋದು, ಬಟ್ ಮಿನಿಮಮ್ ನಾವು ಕಸ್ಟಮರ್ಗೆ ಸಜೆಸ್ಟ್ ಮಾಡೋದು ಬೇಸಿಕ್ ಮೀಡಿಯಾಟೆಕ್ ಬೋರ್ಡ್ಸಲ್ಲಿ 12,000ಇಂದ ನೀವು ಮಾಡಿಸಿದ್ರೆ ಒಳ್ಳೇದಾಗುತ್ತೆ. ಹೈ ಎಂಡ್ ಅಂದರೆ ನಿಮಗೆ 60-70,000ಗೂ ಸಿಸ್ಟಮ್ ಇದೆ. ಸೊ ಡಿಪೆಂಡ್ಸ್, ಲೈಕ್ ನಿಮಗೆ 12GB 16GB ಆ ಥರ ನನಗೆ ಫೋನ್ ಥರನೇ ಫುಲ್ ಸ್ಟೋರೇಜ್ ಬೇಕಂದ್ರೆ ಯು ಕ್ಯಾನ್ ಗೋ ಲೈಕ್ ದಟ್ 12GB 16GB ಎಲ್ಲ ಮಾಡಿಸ್ಬೋದು ಬ್ರೋ. ಡಿಪೆಂಡ್ಸ್ ಅಪಾನ್ ದಿ ಆಡಿಯನ್ಸ್ ರಿಕ್ವೈರ್ಮೆಂಟ್, ನಾವಿಲ್ಲಿ ಹೆಂಗೆ ಬೇಕಂಗೆ ಕಸ್ಟಮೈಸ್ ಮಾಡ್ಬೋದು. ಕರೆಕ್ಟ್. ಬೈ ಈ ಟಿವಿಲೆಲ್ಲ ಡಿಸ್ಪ್ಲೇ ಸೈಜ್ 19 ಇಂಚಸ್ 32 ಇಂಚಸ್ 52 ಇಂಚಸ್ ಅಂತೆಲ್ಲ ಬರುತ್ತೆ. ಅದೇ ಥರ ಈ ಆಂಡ್ರಾಯ್ಡ್ ಸಿಸ್ಟಮಲ್ಲಿ ಡಿಫ್ರೆಂಟ್ ಸೈಜಸ್ ಎಲ್ಲ ಬರುತ್ತೆ ಬ್ರೋ. ಅದು ನಿಮ್ಮ ಗಾಡಿ ಮೇಲೆ ಡಿಪೆಂಡೆಂಟ್ ಬ್ರೋ. ನಿಮಗೆ 7 ಇಂಚಸ್ 9 ಇಂಚಸ್ 10 ಇಂಚಸ್ 7 ಇಂಚಸ್ ಅಂದರೆ ನಿಮಗೆ ಯೂನಿವರ್ಸಲ್ ಸಿಸ್ಟಮ್ ಬರುತ್ತೆ ಬ್ರೋ. 90% ಆಫ್ ದ ವೆಹಿಕಲ್ಸ್ 9 ಇಂಚಸ್ ಬರುತ್ತೆ ಬ್ರೋ. 10% ಆಫ್ ದ ವೆಹಿಕಲ್ 10 ಇಂಚಸ್. ಸೊ ನಿಮ್ಮ ಗಾಡಿ ಮೇಲೆ ಅದು ಡಿಪೆಂಡ್ ಆಗುತ್ತೆ ಬ್ರೋ. ಓಕೆ, ಈಗ ನನ್ನ ಕಾರ್ಗೆ 7 ಇಂಚಸ್ ಹಾಕ್ಸ್ಬೇಕು ಅಂತ ನಂಗೆ ಅನ್ಸುತ್ತೆ. ಇಲ್ಲಿಗೆ ಬಂದ್ಮೇಲೆ ಇಲ್ಲ 10 ಇಂಚಸ್ ಚೆನ್ನಾಗಿರುತ್ತೆ, 10 ಇಂಚಸ್ ಹಾಕ್ಬೇಕು ಅಂತ ಅನ್ಸುತ್ತೆ. ಸೊ ಎಲ್ಲಾನು ಟ್ರೈ ಮಾಡ್ಬೋದಾ? ಕರೆಕ್ಟ್ ಬ್ರೋ. ಅದಕ್ಕೆ ನಮ್ಮ ಹತ್ರ ಡೆಮೋ ಸ್ಟ್ಯಾಂಡ್ಸ್ ಇದೆಯಲ್ಲ, 2 ಕ್ವಾಲಿಟಿನೂ ನಾವು ತೋರಿಸ್ತೀವಿ. ನಿಮಗೆ ಯಾವ ಥರ ಸಿಸ್ಟಮ್ ಬೇಕೋ ಬಜೆಟ್ ಮೇಲೆ ಅದನ್ನು ನೀವು ತಗೊಳ್ಬೋದು. ಸೊ ಇದನ್ನ ನೋಡಿ ನಾವು ಟಚ್ ಅಂಡ್ ಫೀಲ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಕರೆಕ್ಟ್ ಬ್ರೋ. ಬೈ ಕೆಲವೊಂದು ಕಾರಲ್ಲಿ ಸ್ಟೇರಿಂಗ್ ಕಂಟ್ರೋಲ್ ಅಲ್ಲೇ ಸಿಸ್ಟಮ್ ಅನ್ನ ಹ್ಯಾಂಡಲ್ ಮಾಡ್ಬೋದು. ಕರೆಕ್ಟ್. ವೆನ್ ಇಟ್ ಕಮ್ಸ್ ಟು ದಿಸ್ RSCAR ಪ್ರೀಮಿಯಂ ಆಂಡ್ರಾಯ್ಡ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ ಸಿಂಕ್ ಆಗುತ್ತಾ ಬ್ರೋ? ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಗಾಡಿನೂ ವರ್ಕ್ ಆಗುತ್ತೆ ಬ್ರೋ, ಬಟ್ ಡಿಫ್ರೆಂಟ್ ಗಾಡಿಗೆ ಡಿಫ್ರೆಂಟ್ ತರ. ಇವಾಗ ನಾವು ಶಿಫ್ಟ್ಗೆ ಹಾಕ್ಸಿದೀವಲ್ಲ, ಸೊ ಶಿಫ್ಟ್ ಅಲ್ಲಿ ಹೇಗಂದ್ರೆ ನಿಮ್ಗೆ ಡೈರೆಕ್ಟ್ ಕನೆಕ್ಷನ್ ಆಗುತ್ತೆ. ಇದೇ ನೀವು ವಾಕ್ಸ್ವ್ಯಾಗನ್ ಸ್ಕೋಡಾ ಎಲ್ಲ ತಗೊಂಡ್ರೆ ಅದಕ್ಕೆ ಕ್ಯಾನ್ ಬಸ್ ಅಂತ ಬರುತ್ತೆ ಒಂದು ಬಾಕ್ಸ್, ಅದನ್ನ ಕನೆಕ್ಟ್ ಮಾಡಿದ್ರೆ ನಿಮ್ ಸ್ಟೇರಿಂಗ್ ಡೈರೆಕ್ಟ್ ಆಗಿ ವರ್ಕ್ ಆಗುತ್ತೆ ಬ್ರೋ. ಸೊ ಆಲ್ಮೋಸ್ಟ್ ಆಫ್ಟರ್ 2006 ವೆಹಿಕಲ್ಸ್ ಎಲ್ಲ ಗಾಡಿಗೂ ಮಾಡಿಸ್ಬೋದು ಬ್ರೋ. ಬಟ್ ಸಿಂಕ್ ಆಗೇ ಆಗುತ್ತೆ. ಸಿಂಕ್ 100% ಆಗುತ್ತೆ ಬೈ. ಈ ಆಂಡ್ರಾಯ್ಡ್ ಸಿಸ್ಟಮ್ ಬ್ಯಾಕ್ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ಇದಕ್ಕೆಲ್ಲ ಸಪೋರ್ಟ್ ಮಾಡುತ್ತಾ ಬ್ರೋ? ಇವಾಗ ನಿಮ್ಗೆ ಸ್ಪೆಸಿಫಿಕ್ ಸಿಸ್ಟಮ್ಸ್ ಬರುತ್ತೆ ಬ್ರೋ 360 ಸಪೋರ್ಟ್ ಮಾಡೋದು. ಅದಕ್ಕೆ ನಿಮ್ಗೆ ಡೈರೆಕ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೇನು ನಿಮ್ಗೆ ನಾರ್ಮಲ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ರೇನು ಅದನ್ನು 360 ಮಾಡ್ಬೋದು. ಅದಕ್ಕೆ ಇನ್ನೊಂದೊಂದು ಅಡಾಪ್ಟರ್ ಬರುತ್ತೆ, ಅದನ್ನ ಕನ್ವರ್ಟ್ ಮಾಡಿಸ್ಬಿಟ್ಟು ಮಾಡಿಸ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಟಚ್ ಅಲ್ಲಿ ಬೇಕಂದ್ರೆ ಸ್ವಲ್ಪ ಟಾಪ್ ಎಂಡ್ ಸಿಸ್ಟಮ್ಸ್ ಬರುತ್ತೆ RSCAR ಪ್ರೀಮಿಯಂ ಅಲ್ಲಿ, ಅದನ್ನ ನೀವು ಹಾಕ್ಸಿದ್ರೆ ನೀವು ಟಚ್ ರೆಸ್ಪಾನ್ಸ್ ಅಲ್ಲಿ ನಾವು 360 ಮಾಡಬಹುದು ಬ್ರೋ. ಬ್ಯಾಕ್ ಕ್ಯಾಮ್ರಾ ವರ್ಕ್ ಆಗುತ್ತೆ. ಬ್ಯಾಕ್ ಕ್ಯಾಮ್ರಾ ನಿಮ್ಗೆ ಎಲ್ಲ ಸಿಸ್ಟಮ್ ಅಲ್ಲಿ ಮಾಡಬಹುದು ಬ್ರೋ. ಬೈ ಈಗ ನನ್ನ ಹತ್ರ ಒಂದು ಬೇಸಿಕ್ ವೇರಿಯಂಟ್ ಸ್ವಿಫ್ಟ್ ಕಾರ್ ಇದೆ. ಅದಕ್ಕೆ ನೀವು ಹೇಳ್ದಂಗೆ RSCAR ಪ್ರೀಮಿಯಂ ಆಂಡ್ರಾಯ್ಡ್ ಸಿಸ್ಟಮ್ನ ನಾನು ಇನ್ಸ್ಟಾಲ್ ಮಾಡಿಸ್ತೀನಿ. ನಮ್ಮದು ಸ್ಟಾರ್ ಗೀರ್ ಚೇಂಜ್ ಆಗಿ ಸ್ವಲ್ಪ ಲೆವೆಲ್ ಎಲ್ಲ ಬದಲಾಯಿತು ಅಂತಂದರೆ ಕಿಯಾನೋ ಇಲ್ಲ ಕ್ರೇಟಾನೋ ತೊಗೊಳಂಗಾದ್ರೆ ಆಗ ಈ ಆಂಡ್ರಾಯ್ಡ್ ಸಿಸ್ಟಮ್ನ ತೆಗೆದು ಅಲ್ಲಿಗೆ ಇನ್ಸ್ಟಾಲ್ ಮಾಡಿಸ್ಕೋಬೋದಾ? ಹಾಂ ಬ್ರೋ, ಮಾಡ್ಬೋದು ಬ್ರೋ. ಇವಾಗ ಮೋಸ್ಟ್ ಆಫ್ ದ ಆಂಡ್ರಾಯ್ಡ್ ಸಿಸ್ಟಮ್ 9 ಇಂಚ್, ಆಸ್ ನೀವು ಹೇಳಿದ್ರಲ್ಲ ಶಿಫ್ಟ್ ಎಲ್ಲ ತೊಗೊಂಡ್ರೆ ಎಲ್ಲ 90% ಆಫ್ ದ ವೆಹಿಕಲ್ 9 ಇಂಚಸ್. ಆ್ಯಂಡ್ ಇವಾಗ ನ್ಯೂ ವೆಹಿಕಲ್ ಬರೋದು ನಿಮಗೆ 9 ಇಂಚಸ್ನೇ ಬರೋದು. ಇವಾಗ ಸಪೋಸ್ ಒಂದು 3-4 ಗಾಡಿ ಇದೆ, ಅದರಲ್ಲಿ 10 ಇಂಚಸ್ ಬರುತ್ತೆ. ಅದು ನೀವು ತೊಗೊಂಡ್ರೆ ಒಂದು 2,000-3,000 ಖರ್ಚು ಮಾಡಿದ್ರೆ ಡಿಸ್ಪ್ಲೇ ಚೇಂಜ್ ಮಾಡಿಬಿಟ್ರೆ 9 ಇಂಚಸ್ನ 10 ಇಂಚಸ್ ಅದನ್ನು ಹಾಕ್ಸ್ಬೋದು ಬ್ರೋ. ಓಕೆ, ಇಫ್ ಅಟ್ ಆಲ್ ಇಂಚಸ್ ಏನಾದ್ರು ಚೇಂಜ್ ಆಯಿತು ಡಿಸ್ಪ್ಲೇ ಸೈಜ್ ಅಂತಂದ್ರೆ ಓನ್ಲಿ 1-2-3 ಸಾವಿರ ಸ್ವಲ್ಪ ಖರ್ಚು ಮಾಡಿದ್ರೆ ಆ ಡಿಸ್ಪ್ಲೇ ಸೈಜ್ ಇಂದ ಸೇಮ್ ಆಂಡ್ರಾಯ್ಡ್ ಸಿಸ್ಟಮ್ನ ಅಲ್ಲಿಗೆ ಅಪ್ಗ್ರೇಡ್ ಮಾಡಿ. ಕರೆಕ್ಟ್ ಬ್ರೋ. ಕೂಲ್ ಬ್ರೋ. ಅಂಡ್ ಈಗ ಕಾರಲ್ಲಿ ಒಂದು ಡಿಫಾಲ್ಟ್ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ. ಕರೆಕ್ಟ್. ಅದು ನಮಗೆ ಕಂಪನಿ ಕೊಟ್ಟಿರೋ ಸಿಸ್ಟಮ್ ಅಂತ ಖುಷಿ ಆಗಿರುತ್ತೆ. ಈ ಆಂಡ್ರಾಯ್ಡ್ ಸಿಸ್ಟಮ್ನ ಚೇಂಜ್ ಮಾಡಾದ್ಮೇಲೆ ವಿಲ್ ದಟ್ ಹ್ಯಾಂಪರ್ ದಟ್ ಮ್ಯೂಸಿಕ್ ಸಿಸ್ಟಮ್? ಇಲ್ಲ ಬ್ರೋ, ಇವಾಗ ನಾವು RSCAR ಪ್ರೀಮಿಯಂ ಆಂಡ್ರಾಯ್ಡ್ ಸಿಸ್ಟಮಲ್ಲಿ ನಿಮಗೆ ಮೋಸ್ಟ್ಲಿ DSP ಬರುತ್ತೆ ಬ್ರೋ, ಇಲ್ಲಾಂದರೆ ಹೈಫೈ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಸೊ ಅರೌಂಡ್ 240 to 250 ವಾಟ್ಸ್ ಇನ್ಬಿಲ್ಡ್ ಸಿಸ್ಟಮಿಂದ ನಾವು ಕೊಡ್ತೀವಿ ಔಟ್ಪುಟ್. ಸೊ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಅಂದರೆ ಬೇಸಿಕ್ ಸಿಸ್ಟಮ್ ಕಾರ್ದು ಡಿಫಾಲ್ಟ್ ಸಿಸ್ಟಮ್ಗಿಂತ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿಸ್ಕೊಂಡ್ಮೇಲೆ ಮ್ಯೂಸಿಕ್ ಇನ್ನೂ ಎನ್ಹಾನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಕರೆಕ್ಟ್ ಬ್ರೋ. ಇಲ್ಲ ಇಲ್ಲೇ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಬೈ ಈಗ ಈ ಕಾರ್ ಇನ್ಫೋಟೈನ್ಮೆಂಟ್ ಸಿಸ್ಟಮಲ್ಲಿ ನಾನು ಫೋನಲ್ಲಿ ಕೂಡ ಮಾತಾಡ್ಬೋದಾ ಕಾರಲ್ಲಿ? ಹಾಂ ಬ್ರೋ, ಬ್ಲೂಟೂತ್ ಕಾಲಿಂಗ್ ಇದೆ. ಆಮೇಲೆ ನಿಮ್ಮ ಹತ್ರ ಐಫೋನ್ ಇದ್ರೆ ಆಂಡ್ರಾಯ್ಡ್ ಫೋನ್ ಇದ್ರೇನು ಆಂಡ್ರಾಯ್ಡ್ ಆಟೋನು ಮಾಡಿಸ್ಬೋದು ಬ್ರೋ, ಡೈರೆಕ್ಟ್ ಆಗಿ ಕಾಲ್ ಮಾಡಿಸ್ಬೋದು ಬ್ರೋ. ಓಹೋ, ಇನ್ಮೇಲೆ ನಾನು ಮೊಬೈಲಲ್ಲಿ ಮಾತಾಡೋದೇ ಬೇಡ, ಕಾರಲ್ಲಿ ಮಾತಾಡ್ಕೊಂಡು ಹೋಗ್ಬೋದು. ಮೇಬಿ ಕಾರಿಂದ ಕಾಲ್ ಮಾಡ್ತೀನಿ. ನೋಡೋದಿಲ್ಲ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಅಮೇಸಿಂಗ್ ಫೀಚರ್ಸ್ RSCAR ಪ್ರೀಮಿಯಂ ಆಂಡ್ರಾಯ್ಡ್ ಸಿಸ್ಟಮ್ ಅಲ್ಲಿ ಇದೆ.
ಇನ್ಫ್ಯಾಕ್ಟ್ ನಾವು ತಗೊಳ್ಳೋ ಆಂಡ್ರಾಯ್ಡ್ ಫೋನ್ಗಿಂತನೂ RS car premium ಆಂಡ್ರಾಯ್ಡ್ ಸಿಸ್ಟಮ್ ಕಮ್ಮಿ ಪ್ರೈಸಲ್ಲಿ ಸಿಗ್ತಾ ಇದೆ. RS car premium ಕಾಂಟ್ಯಾಕ್ಟ್ ಡೀಟೇಲ್ಸ್, ಸ್ಟೋರ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಬಾಯ್.